ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಡೇಟ್ಸ್ ಹೋಳಿಗೆ ಅಂದ್ರೆ ಖರ್ಜೂರದ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಬೌಲ್ನಷ್ಟು ಖರ್ಜೂರ ಬೀಜ ತೆಗೆದು ಇಟ್ಕೊಂಡಿನಿ. ಅದನ್ನು ಒಂದು ಕುಕ್ಕರ್ ಒಳಗೆ ಹಾಕಿ ಏನು ಯಾವ ಬೌಲ್ ಖರ್ಜೂರ ತೊಗೊಂಡಿರ್ತೀವಲ್ಲ ಅದರಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ನೀರು ಹಾಕಿ ಒಂದು 2 ವಿಜಿಲ್ ತರಿಸ್ತೀನಿ. ಅಂದರೆ ಸಾಫ್ಟಾಗಿ ಅದು ಗ್ರೈಂಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಬೀಜ ಉಳಿದಿರಬಾರ್ದು. ಈಗ ಕುಕ್ಕರ್ ಹಚ್ಚಿ 2 ಸೀಟಿ ತರಿಸ್ತೀನಿ. ಅಷ್ಟರೊಳಗಾಗಿ ಈಗ ಒಣ ಕೊಬ್ಬರಿ ಅದು ಮುಕ್ಕಾಲು ಬೌಲಷ್ಟು ಒಣ ಕೊಬ್ಬರಿ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೋತೀನಿ. ಉಲ್ಟದು ಉಳಿದ್ರೆ ಹೋಳಿಗೆ ಹರಿಬಾರ್ದಂಥೇಳಿ ಇದನ್ನು ನೈಸ್ ಮಾಡ್ಕೋಬೇಕು. ಇದ್ರ ಬದಲಾಗಿ ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು. ಈಗ ನೋಡ್ರಿ ಇದು ಪೌಡ್ರ್ ಆಯ್ತು. ಈಗ ಇದನ್ನು ಒಂದು ಬೌಲಿಗೆ ತಕ್ಕೋತೀನಿ. ಇದನ್ನು ಈಗ ವಿಸಿಲಾಗಿ ಕುಕ್ಕರು ಕೂಲಾಗಿದೆ. ಈಗ ನೋಡೋಣ ಈಗ ಎಷ್ಟು ಬೆಂದಾವ ಅಂಥೇಳಿ. ಈಗೆಲ್ಲ ಸಾಫ್ಟ್ ಆಗ್ಯಾವ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ. ಸ್ವಲ್ಪ ಬೆಚ್ಚಗಿದು ನಡೀತದೆ, ಆದರೂ ಬಿಸಿ ಇರಬಾರ್ದು, ಆರಬೇಕು. ಈಗ ಇದು ಆರಿದೀಗ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರದೇನು ಹಾಕಬಾರ್ದು. ಈಗ ನೋಡಿರಿ ಇಷ್ಟು ಹಿಂಗೆ ನೈಸ್ ಆಗಬೇಕಿದು. ಅಕಸ್ಮಾತ್ ಹಳ್ಕಳ್ಕೋದು ಇದು ಖರ್ಜೂರದ್ದು ಉಳಿತು ಅಂದ್ರೂ ಅದನ್ನ ತೆಗೆದು ಬಿಡ್ರಿ, ಇಲ್ಲಕ್ರೆ ಹೋಳಿಗೆ ಹರಿತಾವಂತ ಅಷ್ಟೇ. ಈಗ ಇದೇ ರೀತಿಯೂ ಎಲ್ಲನೂ ಹಾಕ್ಕೊಂಡು ಅವನ್ನ ಪೇಸ್ಟ್ ಮಾಡ್ಕೋತೀನಿ. ಈಗೆಲ್ಲ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಯಾನ್ ಇಟ್ಟು ಅದರ ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಈಗ ನಾವು ಏನು ಪೇಸ್ಟ್ ಮಾಡ್ಕೊಂಡಿವಲ್ಲ ಅದನ್ನು ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಅದು ಹದಕ್ಕೆ ಬರಬೇಕಲ್ಲ, ಅದು ಹೂರಣದ ಹದಕ್ಕೆ ಬರಬೇಕಲ್ಲ, ಅದಕ್ಕೆ ಈಗ ಇದನ್ನೇನು ಹಾಕ್ಕೊಂಡಿಲ್ಲ ಇದರೊಳಗೆ ನಾವೇನು ಒಣ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿಲ್ಲ ಅದನ್ನು ಹಾಕೋತೀನಿ. ಈ ಎರಡು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಹೂರಣ ಕಡಲೆಬೇಳೆದ ಹೂರಣ ಹೆಂಗೆ ಮಾಡ್ಕೋತೀವಲ್ಲ ಆ ರೀತಿ ಬರೋ ಹಂಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 6-7 ನಿಮಿಷ ಆಗ್ತದೆ. ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಪೂರ್ಣದ ತಳ ಬಿಟ್ಟು ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಗಟ್ಟಿ ಆಗಬೇಕಲ್ಲ, ಅಲ್ಲಿವರೆಗೂ ಮಾಡ್ಕೋಬೇಕು ಟೋಟಲಿ. ಅದ್ರ ಹಬ್ಬಕ್ಕೆ ಹಬ್ಬಕ್ಕೆಲ್ಲ ಮಾಡ್ಕೋಬೋದು. ಪ್ರತಿ ಸಲ ಹೂರಣದ್ದೇ ಮಾಡ್ಕೊಂಡು ತಿಂದರೆ ಬೇಜಾರಾಗಿತ್ತಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹೆಲ್ದಿನೂ, ಮತ್ತು ಅದು ಹೂರಣದ ಹೋಳಿಗಿಂತ ಇದು ಹೆಲ್ದಿ ಅಲ್ವ, ಅದಕ್ಕೆ ಹಂಗಾಗಿ ಇದನ್ನು ಮಾಡ್ಕೊಂಡು ನೀವು ತಿನ್ಬೋದು ಹಬ್ಬಕ್ಕೆ. ಈಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಹಾಕೋತೀನಿ. ನೋಡಿರಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು.
ಆಲ್ಮೋಸ್ಟ್ ಆದಂಗೆ ಆತಿದ್ದು. ನೋಡಿರಿ ಹೆಂಗೆ ತಳ ಎಲ್ಲ ಬಿಟ್ಟು ಬರ್ತದೆ, ಹಿಂಗೆ ಈ ರೀತಿ ಆಗಬೇಕಿದು. ಈಗ ಸಾಕಿದ್ದು ಫ್ರೈ ಮಾಡ್ಕೊಳ್ಳೋದು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಒಂಚೂರು ಆರಲಿಕ್ಕೆ ಇಡಬೇಕು. ಕಂಪ್ಲೀಟ್ ತಣ್ಣಗಾಗಬೇಕಿದು. ಎಲ್ಲಿಗೆ ನೀಟ್ ತಕ್ಕೊಂಡು ಆರ್ಲಿಕ್ಕೆ ಇಡೋನು. ಈಗ ನೋಡಿರಿ ಕಂಪ್ಲೀಟ್ ಆರೇದೀಗ. ನೋಡಿರಿ ಎಷ್ಟು ಚೆಂದಾಗ್ಯದ ಹೂರಣ. ಈಗ ಇದನ್ನು ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣ ತೊಗೊಂಡು ಇದನ್ನು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕು ಅಷ್ಟು ನೋಡಿಕೊಂಡು ಉಂಡೆ ಮಾಡ್ಕೋಬೇಕು. ನೋಡಿರಿ ಇಷ್ಟಿಷ್ಟು ತಗೋತೀನಿ ನಾನು. ಎಷ್ಟು ಕರೆಕ್ಟಾಗ್ಯದ ನೋಡಿರಿ ಇದು ಹೂರಣ. ನೋಡಿರಿ ಅಷ್ಟು ಒಂದು ಆ ಬೌಲಿಗೆ ಒಂದು 9 ಹೋಳಿಗೆ ಆಗ್ತಾವೆ. ಅಷ್ಟರಲ್ಲಿ ನಾನು ಮೊದಲೇ ಕಲಸಿಟ್ಟಿದ್ದೆ. ಇದ್ರೊಳಗೆ ನಾನು ಒಂದು ಬೌಲ್ನಷ್ಟು ಮೈದಾ, ಒಂದು ಕಾಲು ಬೌಲ್ನಷ್ಟು ಚಿರೋಟಿ ರವೆ, ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಟಿದ್ದೆ. ಈಗ ಹೋಳಿಗೆ ಮಾಡೋಣ ಬರ್ರಿ. ನಾವೆಷ್ಟು ಅದು ಹೂರಣದ್ದು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಥವಾ ಅದರ ಸೈಜಷ್ಟು ತೊಗೊಂಡು ಹೂರಣ ಕಲಸ್ಕೋಬೇಕು, ತುಂಬ್ಕೋಬೇಕು ಅದನ್ನು ಹೂರಣನ. ಈಗ ಅದಕ್ಕೆ ಒಂದು ಬಟರ್ ಪೇಪರ್ ಮೇಲೆ ನಾನು ಎಣ್ಣೆ ಹಚ್ಚಿ ಇಟ್ಕೋತೀನಿ. ಇದ್ರ ಮೇಲೆ ತಟ್ಟಲಿಕ್ಕೆ ಅನುಕೂಲ ಆಗ್ತದೆ, ಎತ್ತಿ ಹಾಕ್ಲಿಕ್ಕೂ ಸರಳ ಆಗ್ತದೆ. ಈಗ ಎಣ್ಣೆ ಹಚ್ಕೊಂಡು ಈ ರೀತಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾವೇನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರೊಳಗೆ ಇಟ್ಟು ಕಂಪ್ಲೀಟ್ ತುಂಬಬೇಕು. ಹೂರಣದ ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿಯೇ ಇದನ್ನು ತುಂಬಿಕೊಂಡು ಹೆಚ್ಚಿಂದೆಲ್ಲ ತೆಗೆದುಬಿಡ್ಬೇಕು ಅದನ್ನು ಕಣಕ. ಹೆಚ್ಚಿಂದ ಹೂರಣ ತುಂಬಿದ್ದು ಕರೆಕ್ಟ್ ಆಗಬೇಕದು. ಹಿಂಗಾಗಿ ಕಣಕ ಹೆಚ್ಚಾಗಬಾರ್ದು. ನೋಡಿ ಇದೇ ರೀತಿಯೇ ಎಲ್ಲ ಮಾಡ್ಕೋತೀನಿ. ಈಗ ಇನ್ನೊಂದು ಮಾಡ್ಕೋತೀನಿ. ನೀವು ಕೈ ಒಳಗೂ ತೊಗೊಂಡು ತುಂಬ್ಕೋಬೋದು. ನೀವು ಇದನ್ನು ಎಣ್ಣೆ ಹಚ್ಚಿನೂ ಮಾಡ್ಬೋದು, ಹಿಟ್ಟು ಹಚ್ಚಿ ಮಾಡ್ಬೋದು, ಲಟ್ಟಿಸಿನೂ ಮಾಡ್ಬೋದು. ನಾ ಇಲ್ಲೇ ಕೈಯಲ್ಲಿ ನಾನು ಲಟ್ಸಂಗಿಲ್ಲ, ಹೀಗೆ ಇದೇ ರೀತಿಯೇ ತಟ್ಕೊಂಡು ಮಾಡ್ತಿರ್ತೀನಿ. ಇದು ಈಸಿ ಆಗ್ತದೆ ಅದಕ್ಕಿಂತ. ನಿಮ್ಮ ಅನುಕೂಲ ಪ್ರಕಾರ ನಿಮಗೆ ಈ ರೀತಿ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಲಟ್ಸ್ಕೊಂಡು ಮಾಡ್ಬೋದು. ಎಣ್ಣೆ ಹಚ್ಚಿ ನಾವು ಹಿಂಗೆ ಮಾಡೋದ್ರಿಂದ ಎಕ್ಸ್ಟ್ರಾ ಮೇಲೆ ಹಂಚಿನ ಮೇಲೆ ಹಾಕಿದ ಮೇಲೆ ಎಣ್ಣೆ ಹಾಕುವ ಅವಶ್ಯಕತೆ ಇರೋದಿಲ್ಲ. ಭಾಳ ಸ್ವಲ್ಪ ಒಣ ಅನಿಸಿದ್ರೆ ಒಂದೆರಡು ಹನಿ ಹಾಕ್ಬೋದು. ಈಗ ಹಂಚಿನ ಕಾಯಿಲೆ ಕೆಟ್ಟಿದ್ದೆ, ಈಗ ಹಾಕ್ಕೊಂಡು ಬರಿದ್ರೊಳಗ. ನೀಟಾಗಿ ಬಿಡಿಸ್ಕೋಬೇಕು. ನಾವು ಒಣ ಕೊಬ್ಬರಿ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಎಣ್ಣೆನೂ ಬಿಡ್ತದೆ. ಹಿಂಗಾಗಿ ಎಕ್ಸ್ಟ್ರಾ ಮೇಲೆ ಎಣ್ಣೆ ಹಾಕುವ ಅವಶ್ಯಕತೆ ಏನು ಇರೋದಿಲ್ಲ. ಬೇಕಾದರೆ ತುಪ್ಪ ಹಚ್ಚಿ ಮಾಡ್ಬೋದು.
ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಬೇಯಿಸಬೇಕು ಎರಡೂ ಕಡೆ. ಆದರೆ ಇದು ಹೂರ್ಣದ ಹೋಳಿಗೆ ಅಷ್ಟು ಸಾಫ್ಟ್ ಬರೋದಿಲ್ಲ ಇವು. ಅದರ ರುಚಿ ಮಾತ್ರ ಸಖತ್ತಾಗಿರ್ತವೆ ಇದು. ನೋಡಿರಿ ಈಗ ಇದು ತೆಗಿತೀನಿ. ಈಗ ಇನ್ನೊಂದು ತಟ್ಕೊಳ್ಕೊತೀನಿ. ನೋಡಿರಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾವೆ. ನೀವು ಕೈಗೆ ಅಂಟ್ಕೋತಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೋರಿ. ಈಗ ಮತ್ತೆ ಹಾಕೋಣ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. Thank you for watching.